Welcome to the class, dear children. Dear children, in previous session we already studied about the lesson Like Whatever We Do, written by Clifford Martis. We already completed two parts for this lesson. So, dear children, I hope you understood those paragraphs very well. We continue with the next paragraph, eighth paragraph. So, let's get started from eighth paragraph now. On a certain occasion, I hailed an auto rickshaw and said City Hospital. The automan did not look at me but simply down the matter. Well, it was a clear indication that he was willing to take me to my destination. But wouldn't it have been much better if he had said, Yes, sir, please get in, or simply said, Come? The least he could have done was to make a gesture with his face or hand. I did mention the point to him, and so my good luck. He agreed with me. On another occasion, I called at an auto and said, Central Market. He said, Sorry, sir. It's time for me to hand over the auto. And so saying, he held another auto and asked, Guru, Central Market? That man agreed and I got in. This shows that we can say no also in the most pleasant way. In the eighth paragraph, Clifford Martis says, if we have any negative suggestion, we can say with a pleasure wise or a pleasant way. He describes in this paragraph. So, let's discuss about on a certain occasion. On a certain occasion, I held an auto rickshaw and said, one day the author held an auto rickshaw and said to the automan, City Hospital. The automan did not look at him but simply down the matter. Well, it was clear indication that he was willing to make him to his destination. ಒಂದಿನ ಆಥರ್ ಒಂದು ಆಟೋವನ್ನು ಕರೀತಾರೆ. ಆ ಆಟೋ ಕರೆದು ಕೇಳ್ತಾರೆ, ಸಿಟಿ ಹಾಸ್ಪಿಟಲ್ ಹೋಗ್ತೀಯಾ ಅಂಥೇಳಿ ಆಟೋಮ್ಯಾನ್ಗೆ. ಆ ಆಟೋಮ್ಯಾನ ಏನೋ ಅವ್ನು ರಿಪ್ಲೈ ಕೊಡೋಂಗೇ ಇಲ್ಲ, ಯಾರಿಗೆ? ಆಥರಿಗೆ ಕೊಡ್ಲಾರ್ದ ಏನು ಮಾಡ್ತಾರೆ, ಹಿ ಸಿಂಪ್ಲಿ ಡೌನ್ ದ ಮೆಟರ್. ಏನು ಮೆಟರ್ ಇರ್ತೈತಲ್ಲ ಆಟೋದಾಗ, ಆ ಮೆಟರನ್ನು ಕೆಳಗೆ ಮಾಡ್ತಾನೆ. ಅದು ಏನು ಮಾಡ್ತೈತಿ, ಇಟ್ ವಾಸ್ ಕ್ಲಿಯರ್ ಇಂಡಿಕೇಶನ್ ದ್ಯಾಟ್ ವಾಸ್ ವಿಲ್ಲಿಂಗ್ ಟು ಮೇಕ್ ಹಿಮ್ ಟು ಹೀಸ್ ಡೆಸ್ಟಿನೇಷನ್. ಆ ಥರನ ಒಂದು ನಿರ್ದಿಷ್ಟವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕಾಗಿರ್ತೈತಲ್ಲ, ಯಾವ ಸ್ಥಾನಕ್ಕೆ ಆ ಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕದು ಒಪ್ಪಿಗೆ ಕೊಟ್ಟಂಗೆ ಆಯ್ತು. ಬಟ್ ವುಡಂಟ್ ಇಟ್ ಹ್ಯಾವ್ ಬೀನ್ ಮಚ್ ಬೆಟರ್ ಇಫ್ ಹಿ ಹ್ಯಾಡ್ ಸೇಡ್. ಆದರೆ ಇದಕ್ಕಿಂತ ಇನ್ನೂ ಬೆಟರಾಗಿ ಮಾಡ್ಬೋದಿತ್ತು, ಏನೋ ಹೇಳ್ಬೋದಿತ್ತು. ಎಸ್ ಸರ್ ಪ್ಲೀಸ್ ಗೆಟ್ ಇನ್ ಅಂತಾರೆ ಹೇಳ್ಬೋದಿತ್ತು. ಅಥವಾ ಅವ್ಗೆ ಅಷ್ಟು ಮಾತಾಡೋಕೆ ಇಷ್ಟ ಇರಲಿಲ್ಲ ಅಂದ್ರೆ ಕಮ್, ಸಿಂಪಲ್ಲಾಗಿ ಬಾ ಅಂತಾರೆ ಹೇಳ್ಬೋದಿತ್ತು. ದ ಲೀಸ್ಟ್ ಹೀ ಕುಡ್ ಹ್ಯಾವ್ ಡನ್ ವಾಸ್ ಟು ಮೇಕ್ ಗೆಸ್ಚರ್ ವಿತ್ ಹಿಸ್ ಫೇಸ್ ಆರ್ ಹ್ಯಾಂಡ್. ಅಟ್ಲೀಸ್ಟ್ ಒಂದೊಂದು ಸ್ಮೈಲ್ ಅಥವಾ ಜಸ್ಟ್ ಒಂದು ಸೊನ್ನೆ ಕೈಯಿಂದ ಸೊನ್ನೆಯಾರ ಮಾಡಬಹುದಿತ್ತು ಆತ. ಆದರೆ ಅದನ್ನು ಮಾಡಲಿಲ್ಲ ಅವ. ಐ ಡಿಡ್ ಮೆನ್ಷನ್ ದ ಪಾಯಿಂಟ್ ಟು ಹಿಮ್ ಆ್ಯಂಡ್ ಟು ಮೈ ಗುಡ್ ಲಕ್ ಹಿ ಅಗ್ರಿಡ್ ವಿತ್ ಮೀ. ನಾ ಜಸ್ಟ್ ಏನು ಮಾಡಿದ್ನಿ, ನನ್ನ ಪಾಯಿಂಟ್ ಎಲ್ಲೈತಿ ಅದನ್ನು ನಾವು ಮೆನ್ಷನ್ ಮಾಡಿದ್ನಿ. ಅವ ನಂದೇನೋ ಅದೃಷ್ಟ ಇತ್ತು, ಅವನನ್ನು ದಾರಿಗೆ ಬಿಡಲಿಕ್ಕೆ ಒಪ್ಕೊಂಡ. ಆನ್ ಅನದರ್ ಒಕೇಶನ್ ಐ ಕಾಲ್ಡ್ ಆ್ಯನ್ ಆಟೋ ಆ್ಯಂಡ್ ಸೇಡ್. ಇನ್ನೊಂದು ಸಂದರ್ಭದಲ್ಲಿ ನಾ ಇನ್ನೊಂದು ಆಟೋನ ಕರೆದೆ ಮತ್ತು ಹೇಳಿದ್ನಿ, ಏನಂತ, ಸೆಂಟ್ರಲ್ ಮಾರ್ಕೆಟ್ ಬರ್ತೀಯಾ ಅಂತ ಹೇಳಿ ಕೇಳಿದ್ನಿ. ಹಿ ಸೇಡ್, ಸಾರಿ ಸರ್, ಇಟ್ಸ್ ಟೈಮ್ ಫಾರ್ ಮೀ ಟು ಹ್ಯಾಂಡ್ ಓವರ್ ದ ಆಟೋ. ಆ್ಯಂಡ್ ಸೋ ಸೇಯಿಂಗ್ ಹಿ ಹೆಲ್ಡ್ ಅನದರ್ ಆಟೋ ಆ್ಯಂಡ್ ಆಸ್ಕ್ಡ್. ಇನ್ನೊಂದು ಸಂದರ್ಭದಲ್ಲಿ ಇನ್ನೊಬ್ಬ ಆಟೋದವನಿಗೆ ನಾನು ಕೇಳಿದಾಗ, ಸೆಂಟ್ರಲ್ ಮಾರ್ಕೆಟ್ ಬರ್ತೀಯೇನೋ ಅಂತ ಕೇಳಿದಾಗ ಆ ಮನುಷ್ಯ ಹೇಳಿದ, ಇಲ್ಲ ನನ್ನ ಟೈಮ್ ಆಗೈತಿ, ನಂದು ಆಟೋನ ಹ್ಯಾಂಡ್ ಓವರ್ ಮಾಡಬೇಕು ಅಂಥೇಳಿ ಇನ್ನೊಂದು ಆಟೋಕ್ಕೆ ಆತ ಕೇಳಿದ. ಗುರು ಸೆಂಟ್ರಲ್ ಮಾರ್ಕೆಟ್ ಏನಪ್ಪ ಸೆಂಟ್ರಲ್ ಮಾರ್ಕೆಟ್ ಹೋಗ್ತೀಯಾ ಅಂಥೇಳಿ ಇನ್ನೊಂದು ಆಟೋದವನಿಗೆ ಕೇಳಿ, ದ್ಯಾಟ್ ಮ್ಯಾನ್ ಅಗ್ರೀಡ್ ಆ್ಯಂಡ್ ಐ ಗಾಟ್ ಇನ್. ನಾನು ಆ ಮನುಷ್ಯ ಇನ್ನೊಂದು ಆಟೋದಾಗ ಏನು ಕೇಳಿದಲ್ಲ ಆ ಡ್ರೈವರ್ ಒಪ್ಕೊಂಡ ನಾ ಆಟೋದಾಗ ಹೋದೆ ಅಂಥೇಳಿ ಹೇಳ್ತಾರೆ. ದಿಸ್ ಶೋಸ್ ದಟ್ ವಿ ಕ್ಯಾನ್ ಸೇ ನೋ ಆಲ್ಸೋ ಇನ್ ದ ಮೋಸ್ಟ್ ಪ್ಲೆಸೆಂಟ್ ವೇ. ನಾವು ನಮ್ಮ ಕಡೆಯಿಂದ ಕೆಲಸ ಆಗಲಿಲ್ಲ ಅಂತಂದ್ರೂ ಅದನ್ನು ಸಿಟ್ಟಿಲ್ಲೇ ಹೇಳೋ ಅವಶ್ಯಕತೆ ಇಲ್ಲ. ಅದನ್ನು ನಾವು ಸಂತೋಷದಾಯಕವಾಗಿಯೂ ಹೇಳಿ ಇನ್ನೊಬ್ಬರ ಮನಸ್ಸಿಗೆ ನಾವು ಖುಷಿಯನ್ನು ಕೊಡಬಹುದು. ಸಾರಿ ಅಂಥೇಳಿ ಕೇಳಿ, ನಾವು ನಮ್ಮ ಕಡೆಯಿಂದ ಕೆಲಸ ಆಗಲಿಲ್ಲ ಅಂದರೆ ಸಾರಿ ಅಂತ ಕೇಳಿ ಅದನ್ನು ಇನ್ನೊಬ್ಬರ ಮನಸ್ಸಿಗೆ ನೋವಾಗದೆ ಇರೋ ರೀತಿಯಲ್ಲಿ ನಡ್ಕೋಬೋದು ಅನ್ನುವಂಥದ್ದನ್ನು ಈ ಒಂದು ಪ್ಯಾರಾಗ್ರಾಫಲ್ಲಿ ಕ್ಲಿಫರ್ಡ್ ಮಾರ್ಟಿಸ್ ಹೇಳ್ತಾರೆ. ಈವನ್ ಅ ವೆರಿ ಆರ್ಡಿನರಿ ಥಿಂಗ್ like giving alms to a beggar can be done in a better way. Here, take this. We can say nicely and with some feeling,
we do most people do. They refuse to look at the beggar. If he persists, they indicate that he should go ahead. Some say ಮುಂದೆ ಹೋಗಪ್ಪ, or some go further, or some such thing. Some don't say anything but try to shun the beggar by their body language. And finally, when the giving becomes inevitable, they give grudgingly. If we decide to give alms, should we not do so gracefully? In Mumbai, they have a nice way of saying maaf karo. It's a nice way of saying sorry, I am not able to give. Even a ordinary thing like giving alms to a beggar. In this paragraph, Clifford Martis describes about giving alms to a beggar. ಇವನ್ ಅ ವೆರಿ ಆರ್ಡಿನರಿ ಥಿಂಗ್ ಲೈಕ್ ಗಿವಿಂಗ್ ಆರ್ಮ್ಸ್ ಟು ಅ ಬೆಗ್ಗರ್. ಭಿಕ್ಷುಕರಿಗೆ ಭಿಕ್ಷೆಯನ್ನು ನೀಡುವಾಗ ಕ್ಯಾನ್ ಬಿ ಡನ್ ಇನ್ ಅ ಬೆಟರ್ ವೇ. ಅದನ್ನು ನಾವು ಸಹಿತ ಉತ್ತಮವಾದ ರೀತಿಯಲ್ಲಿ ಮಾಡಬಹುದು. ಭಿಕ್ಷುಕರಿಗೆ ಭಿಕ್ಷೆಯನ್ನು ನೀಡುವಾಗ ಹೌ ಕ್ಯಾನ್ ಇಟ್ ಈಸ್ ಪಾಸಿಬಲ್? ಹಿಯರ್ ಟೇಕ್ ದಿಸ್, ತಗೋ, ಇದನ್ನು ತಗೋ, ಈ ರೀತಿಯಾಗಿಯೂ ಹೇಳ್ಬೋದು. ವಿ ಕ್ಯಾನ್ ಸಿ ನೈಸ್ಲಿ ಆ್ಯಂಡ್ ವಿತ್ ಸಮ್ ಫೀಲಿಂಗ್. ಅಲ್ಲಿ ನಮ್ಮ ಕೆಲವೊಂದಿಷ್ಟು ಕರುಣಾಮಯವಾದ ಭಾವನೆಗಳನ್ನು ಸೇರಿಸಿಕೊಂಡು ನಾವು ಇರಲಿ ತಗೋ ಇದನ್ನು ಹಿಡಿ ಅಂಥೇಳಿ ಕೊಡ್ಬೋದು. ವಾಟ್ ಡು ಮೋಸ್ಟ್ ಪೀಪಲ್ ಡೂ? ಆದ್ರೆ ಇವತ್ತಿನ ದಿನಮಾನದೊಳಗೆ ಬಹಳಷ್ಟು ಜನ ಏನು ಮಾಡ್ತಾರೆ ಅಂತಂದ್ರೆ ದೇ ರೆಫ್ಯೂಸ್ ಟು ಲುಕ್ ಆ್ಯಟ್ ದ ಬೆಗ್ಗರ್. ಕೆಲವೊಂದಿಷ್ಟು ಜನ ಭಿಕ್ಷುಕರಿಗೆ ನೋಡ್ಲಿಕ್ಕೆನ ಏನು ಮಾಡ್ತಾರೆ, ರೆಫ್ಯೂಸ್ ಮಾಡ್ಕೋತಾರೆ, ಹೆಸಿಟೇಟ್ ಮಾಡ್ಕೋತಾರೆ. ಇಫ್ ಹಿ ಪರ್ಸಿಸ್ಟ್, ದೇ ಇಂಡಿಕೇಟ್ ದ್ಯಾಟ್ ಹಿ ಶುಡ್ ಗೋ ಅಹೆಡ್. ಸಮ್ ಸೇ ಮುಂದೆ ಹೋಗಪ್ಪ, ಗೋ ಫರ್ದರ್. ಆದ್ರೆ ಭಿಕ್ಷುಕರು ಭಾಳ ಕಾಡಕತ್ತಿದ್ರು ಅಂತಂದ್ರೆ, ಭಾಳ ಮುಂದುವರೆದ್ರು ಅಂತಂದ್ರೆ ಪೀಪಲ್ ಏನು ಮಾಡ್ತಾರೆ, ದೇ ಇಂಡಿಕೇಟ್ ದ್ಯಾಟ್ ಹಿ ಶುಡ್ ಗೋ ಅಹೆಡ್, ಮುಂದೆ ಹೋಗು ಅಂಥೇಳಿ ಕಳಿಸ್ಬಿಡ್ತಾರೆ. ಅವ್ರು ಸಮ್ ಸಚ್ ಥಿಂಗ್, ಮತ್ತೇನೇನೋ ಮಾಡ್ತಾರೆ. ಸಮ್ ಡೋಂಟ್ ಸೇ ಎನಿಥಿಂಗ್ ಬಟ್ ಟ್ರೈ ಟು ಶನ್ ದ ಬೆಗ್ಗರ್ ಬೈ ದೇರ್ ಬಾಡಿ ಲ್ಯಾಂಗ್ವೇಜ್. ಇನ್ನು ಕೆಲವು ಮಂದಿ ಬಾಯಲ್ಲಿ ಅಂತೂ ಏನು ಹೇಳಂಗೇ ಇಲ್ಲ, ತಮ್ಮ ಬಾಡಿ ಲ್ಯಾಂಗ್ವೇಜಿಂದನ ಕೈಯಿಂದನ ಹೋಗಿ ಅಂತಾರ ಹೇಳ್ತಾರೆ, ಇಲ್ಲ ನುಗ್ಗಿಸ್ತಾರ ಆ ಭಿಕ್ಷುಕರಿಗೆ. ಆ್ಯಂಡ್ ಫೈನಲಿ ವೆನ್ ದ ಗಿವಿಂಗ್ ಬಿಕಮ್ಸ್ ಇನ್ಎವಿಟೇಬಲ್ ದೇ ಗಿವ್ ಗ್ರಜ್ಜಿಂಗ್ಲಿ. ಇನ್ನೇನು ಕೊಡಬೇಕನ್ನೋ ಅನಿವಾರ್ಯತೆ ಬಂತು ಅಂತಂದ್ರೆ ಹೆಂಗೆ ಕೊಡ್ತಾರೋ ಅಂತಂದ್ರೆ ಗಿವಿಂಗ್ ಗ್ರಜ್ಜಿಂಗ್ಲಿ ಅಂತಂದ್ರೆ ಮನಸ್ಸಿಲ್ಲದ ಮನಸ್ಸಿನಿಂದ ಎತ್ತಾಗರ ಒಗದು ಏನು ಮಾಡಿಬಿಡ್ತಾರೋ ಭಿಕ್ಷೆಯನ್ನು ಕೊಡ್ತಾರೋ. ಇಫ್ ವಿ ಡಿಸೈಡ್ ಟು ಗಿವ್ ಆರ್ಮ್ಸ್, ನಾವು ಭಿಕ್ಷೆ ಕೊಡಬೇಕು ಅನಿಸಿತ್ತು ಅಂತಂದ್ರೆ, ನಾವು ಡಿಸೈಡ್ ಮಾಡಿದ್ದೀವಿ ಅಂತಂದ್ರೆ, ಶುಡ್ ವಿ ನಾಟ್ ಸೋ ಗ್ರೇಸ್ಫುಲ್ಲಿ, ನಾವು ಅದನ್ನು ಯಾಕೆ ಕರುಣಾಜನಕವಾಗಿ ಕೊಡಬಾರ್ದು, ಆಕರ್ಷಕವಾಗಿ ಕೊಡಬಾರ್ದು, ಅವರಿಗೆ ಪ್ರೀತಿ ಬರುವಂಗೆ ನಾವು ಅವ್ರ ಮೇಲೆ ಪ್ರೀತಿ ಇದೀವಿ ಅನ್ನುವಂಗೆ. ಯಾಕಂದ್ರೆ ಅವ್ರದ್ದು ಒಂದು ಜೀವನನ ನಮ್ಮದು ಒಂದು ಜೀವನನ ನಾವು ಅವರಿಗೆ ಕೊಡುವಾಗ ಗ್ರೇಸ್ಫುಲ್ಲಿಯಾಗಿ ಕೊಟ್ರೆ ಅವ್ರಿಗೂ ಖುಷಿ, ನಮಗೂ ಖುಷಿ. ಇನ್ ಮುಂಬೈ ದೇ ಹ್ಯಾವ್ ಅ ನೈಸ್ ವೇ ಆಫ್ ಸೇಯಿಂಗ್ ಮಾಫ್ ಕರೋ. ಮುಂಬೈ ಒಳಗೆ ಅಕಸ್ಮಾತ್ ದೇ ವಿಲ್ ನಾಟ್ ಗಿವ್ ಏಬಲ್ ಟು ಎನಿ ಆರ್ಮ್ಸ್ ಟು ಬೆಗ್ಗರ್, ದೇ ಸೇ ಮಾಫ್ ಕರೋ ಆರ್ ಪ್ಲೀಸ್ ಎಕ್ಸ್ಕ್ಯೂಸ್. ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ, ಇಲ್ಲ ನನಗೇನು ಮಾಡಿರಿ, ಮಾಫ್ ಕರೋ, ನನಗೆ ಕ್ಷಮಿಸಿಬಿಡ್ರಿ, ನನಗೆ ಪ್ಲೀಸ್ ಎಕ್ಸ್ಕ್ಯೂಸ್, ನನಗೆ ಕ್ಷಮೆ ಕೊಡಿ. ಇಟ್ಸ್ ಅ ನೈಸ್ ವೇ ಆಫ್ ಸೇಯಿಂಗ್ ಸಾರಿ ಐ ಆಮ್ ನಾಟ್ ಏಬಲ್ ಟು ಗಿವ್. ಮುಜೆ ಮಾಫ್ ಕರೋ ಅಂತಂದ್ರೆ ನನಗೆ ಕ್ಷಮಿಸ್ಬಿಡ್ರಿ, ನಂಗೆ ಕೊಡಾಕೆ ನನ್ನ ಹತ್ರ ಏನಿಲ್ಲ, ಸಾಮರ್ಥ್ಯ ಇಲ್ಲ, ನನಗೆ ಆಗಂಗಿಲ್ಲ ಅಂತ ಹೇಳಿದ್ರೆ ಮುಗಿದು ಹೋಗ್ಬಿಡ್ತು. ಅದನ್ನ ಬಿಟ್ಟು ಇಲ್ಲಿ ಮ್ಯಾಲೆ ಮಾಡ್ಯಾರಲ್ಲ ನುಗ್ಸೋದ, ಅವ್ರಿಗೆ ಮುಂದೆ ಹೋಗಿ ಅನ್ನೋದ, ಆ ರೀತಿಯಾಗಿ ಮಾಡಬಾರ್ದು ಅನ್ನುವಂಥದ್ದನ್ನು ಕ್ಲಿಫರ್ಡ್ ಮಾರ್ಟಿಸ್ ಹೇಳ್ತಾರೆ. ವಿ ಹ್ಯಾವ್ ಅ ನಂಬರ್ ಆಫ್ ನೋಟಿಸಸ್, instructions and orders like no parking, no smoking, no admission, visitors cars not allowed, and so on and so forth. Don't these terms sound rather rough? True, people are trying to be brief because brevity is a genuine need in such public notices, but we have seen that at least in the case of smoking, people have made some innovation. Nowadays they write thank you for not smoking. ವಿ ಹ್ಯಾವ್ ಅ ನಂಬರ್ ಆಫ್ ನೋಟಿಸಸ್. ನಾವು ಪ್ರತಿನಿತ್ಯ ನೋಡ್ತೀವಿ, ನಾವು ಹೋದಲ್ಲೆಲ್ಲ ಏನಿರ್ತಾವ ಅಂತಂದ್ರೆ ನಂಬರ್ ಆಫ್ ನೋಟಿಸಸನ್ನು ನಾವು ಕಾಣ್ತೀವಿ. ಅಲ್ಲಿ ಏನು ನೋಟಿಸಸ್ ಇರ್ತಾವ ಅಂತಂದ್ರೆ ಇನ್ಸ್ಟ್ರಕ್ಷನ್ಸ್ ಇರ್ತಾವೆ, ನೋಟಿಸಸ್ ಇರ್ತಾವೆ, ಆರ್ಡರ್ಸ್ ಇರ್ತಾವೆ. ಅವು ಹೆಂಗಿರ್ತಾವ, ನೋ ಪಾರ್ಕಿಂಗ್, ನೋ ಸ್ಮೋಕಿಂಗ್, ನೋ ಅಡ್ಮಿಷನ್, ವಿಸಿಟರ್ಸ್ ಕಾರ್ಸ್ ನಾಟ್ ಅಲೌಡ್ ಆ್ಯಂಡ್ ಸೋ ಆನ್ ಸೋ ಫೋರ್ತ್. ಈ ರೀತಿಯಾದ ನೋಟಿಸ್ಗಳನ್ನು ನಾವು, ಆರ್ಡರ್ಸ್ಗಳನ್ನು ಕಾಣ್ತೀವಿ. ಡೋಂಟ್ ದೀಸ್ ಟರ್ಮ್ಸ್ ಸೌಂಡ್ ರ್ಯಾದರ್ ರಫ್? ಇವುಗಳನ್ನು ನಾವು ರಫ್ ಆಗಿ ಹೇಳೋಕ್ಕಿಂತ ಅದನ್ನು ನಾವು ನೈಸ್ ಆಗಿ ಹೇಳಿದ್ರೆ ಒಳ್ಳೆಯದು. ಟ್ರೂ, ಪೀಪಲ್ ಆರ್ ಟ್ರೈಂಗ್ ಟು ಬಿ ಬ್ರೀಫ್ ಬಿಕಾಸ್ ಬ್ರಿವಿಟಿ ಈಸ್ ಜೆನ್ಯೂನ್ ನೀಡ್ ಇನ್ ಸಚ್ ಪಬ್ಲಿಕ್ ನೋಟಿಸಸ್. ಪೀಪಲ್ ಆರ್ ಟ್ರೈಂಗ್ ಟು ಬಿ ಬ್ರೀಫ್ ಅಂದರೆ ಜನ ಈಗ ಸಾಂದ್ ಯಾವುದಿರುತ್ತೋ ಬಹಳ ಕಡಿಮೆ ಪ್ರಮಾಣದನ್ನು ಲೈಕ್ ಮಾಡ್ತಾರೆ, ಅದು ಟ್ರೂ ಐತಿ. ಆದರೆ ಅದನ್ನು ನಾವು ಜೆನ್ಯೂನ್ ನೀಡ್ ಅಂತ ಅಂದರೆ ನಿಜವಾದ
ಒಂದು ನಿಜವಾದ ಅಗತ್ಯ ಯಾವುದಾಗೈತಿ ಈಗ ಅಂತಂದ್ರೆ ಶಾರ್ಟ್ಕಟ್ ವೇ. ಯಾವುದೇ ಕೆಲಸ ಮಾಡಲಿ ಅದನ್ನು ಶಾರ್ಟ್ ವೇ ಒಳಗೆ ಮಾಡಿ ಮುಗಿಸೋದನ್ನು ಇವತ್ತಿನ ಜನರ ಒಂದು ಕಸಬಾಗ್ಬಿಟ್ಟೈತಿ. ಸೊ ಇವತ್ತಿನ ಜನರು ಇಷ್ಟಪಡೋದು ಯಾವುದು ಅಂತಂದ್ರೆ ಶಾರ್ಟ್ಕಟ್ ವೇ. ಸೊ ಬಟ್ ವಿ ಹ್ಯಾವ್ ಸೀನ್ ದ್ಯಾಟ್ ದ ಲೀಸ್ಟ್ ಇನ್ ದ ಕೇಸ್ ಆಫ್ ಸ್ಮೋಕಿಂಗ್. ಆದರೆ ನಾವು ಸ್ಮೋಕಿಂಗ್ ಒಳಗೆ ಕೆಲವೊಂದಿಷ್ಟು ಬದಲಾವಣೆಗಳಾಗ್ಯಾವ. ನೋ ಸ್ಮೋಕಿಂಗ್ ಅಂತ ಹೇಳುವುದರ ಬದಲಾಗಿ ಕೆಲವೊಂದಿಷ್ಟು ಇನೋವೇಟಿವ್ ಪ್ಲ್ಯಾನ್ಗಳು ಬಂದಾವ. ಅವು ಏನು ಅಂತಂದ್ರೆ ಇನ್ನೋವೇಷನ್. ನವಾಡೇಸ್ ದೇ ರೈಟ್ ಥ್ಯಾಂಕ್ ಯು ಫಾರ್ ನಾಟ್ ಸ್ಮೋಕಿಂಗ್. ನೀವು ಸ್ಮೋಕಿಂಗ್ ಮಾಡದೇ ಇರುವುದಕ್ಕೆ ಧನ್ಯವಾದಗಳು ಅಂಥೇಳಿ ಬೋರ್ಡ್ ಹಾಕೋದನ್ನು ನಾವು ಈಗ ನೋಡಿದ್ದೇವೆ ಅಂಥೇಳಿ ಕ್ಲಿಫರ್ಡ್ ಮಾರ್ಟಿಸ್ ಹೇಳ್ತಾರೆ. ಅದನ್ನು ಇನ್ನೂ ಉತ್ತಮವಾಗಿ ನಾವು ಹೇಳಿ ಅದರಿಂದ ಅವರನ್ನು ಅಂದರೆ ಸ್ಮೋಕಿಂಗಿಂದ ಅವರನ್ನು ಮುಕ್ತಿಗೊಳಿಸಬಹುದು ಅಂಥೇಳಿ ಕ್ಲಿಫರ್ಡ್ ಮಾರ್ಟಿಸ್ ಹೇಳ್ತಾರೆ. Can't we try to use better terms in other cases also? Can't we try to use better terms in other cases also? I'm not suggesting that in every case we should say thank you for. We can think of innovative methods to make our orders, instructions and notices sound more polite. Can't we try to use better terms in other cases also? ನಾವು ಇನ್ನೂ ಉಳಿದ ಕೇಸ್ಗಳಲ್ಲಿನೂ ಸಹಿತ ನಾವು ಟ್ರೈ ಮಾಡ್ಬೋದು. ಅದನ್ನು ಬೆಟರಾಗಿ ಹೇಳಲಿಕ್ಕೆ ನಾವು ಇನ್ನೂ ಟ್ರೈ ಮಾಡ್ಬೋದು. ಐ ಆಮ್ ನಾಟ್ ಸಜೆಸ್ಟಿಂಗ್ ದಟ್ ಇನ್ ಎವ್ರಿ ಕೇಸ್ ವಿ ಶುಡ್ ಸೇ ಥ್ಯಾಂಕ್ ಯು ಫಾರ್. ಎಲ್ಲ ಕೇಸ್ ಒಳಗೂ ನಾವು ಥ್ಯಾಂಕ್ ಯು ಫಾರ್ ಅಂತಲೇ ಹೇಳಕ್ಕೆ ಬರೋದಿಲ್ಲ. ವಿ ಥಿಂಕ್ ಆಫ್ ಇನೋವೇಟಿವ್ ಮೆಥಡ್ಸ್ ಟು ಮೇಕ್ ಅವರ್ ಆರ್ಡರ್ಸ್, ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ನೋಟಿಸಸ್ ಸೌಂಡ್ ಮೋರ್ ಪೊಲೈಟ್. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗ್ತೈತೋ ಅಷ್ಟು ಆರ್ಡರ್ಗಳನ್ನು, ನೋಟಿಸ್ಗಳನ್ನು, ಇನ್ಸ್ಟ್ರಕ್ಷನ್ಗಳನ್ನು ಮೋಸ್ಟ್ ಪೊಲೈಟಾಗಿ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡ್ಬೋದು. ಮೋರ್ ಪಾಲಿಶ್ಡ್ ಇನ್ ಸೌತ್ ಇಂಡಿಯಾ. Some restaurants are famous for the tasty fare they offer. ಸೌತ್ ಇಂಡಿಯಾ ಒಳಗೆ ಕೆಲವೊಂದಿಷ್ಟು ರೆಸ್ಟೋರೆಂಟ್ಸ್ ಅಂದ್ರೆ ಹೋಟೆಲ್ಗಳೊಳಗೆ ಅವರು ಒಂದು ಸಾಂಪ್ರದಾಯಿಕವಾದ ಅಡುಗೆಯನ್ನು ಕೊಡ್ತಾರಂತ. ಅಲ್ಲಿ ನ್ಯಾಚುರಲಿ ದೇರ್ ಫೋರ್ ಅಂದರೆ ಅವರು ಅದ್ಭುತವಾದ ಊಟವನ್ನು ಕೊಡ್ತಾರೆ. ನ್ಯಾಚುರಲಿ ದೇರ್ ಫೋರ್ ದೇ ಹ್ಯಾವ್ ಬಿಗ್ ರಶ್ ಆ್ಯಂಡ್ ಇಟ್ಸ್ ಅ ಪ್ರಾಬ್ಲಮ್ ಫಾರ್ ದ ಮ್ಯಾನೇಜ್ಮೆಂಟ್. ಅವ್ರು ಚಲೋ ಊಟ ಕೊಡ್ತಾರಂದಮೇಲೆ ಆ ರೆಸ್ಟೋರೆಂಟ್ ಒಳಗೆ ರಶ್ ಇರೋದು ಕಾಮನ್. ಆ ಒಂದು ರಶ್ ಇರುವ ಕಾರಣಕ್ಕಾಗಿ ಅಲ್ಲಿ ಏನಾಗ್ತೈತಿ, ಇಟ್ಸ್ ಅ ಪ್ರಾಬ್ಲಮ್ ಫಾರ್ ದ ಮ್ಯಾನೇಜ್ಮೆಂಟ್. ಅದನ್ನು ಮ್ಯಾನೇಜ್ ಮಾಡೋರಿಗೆ, ವ್ಯವಸ್ಥಾಪಕರಿಗೆ ಏನಾಗಕತ್ತೈತಿ ಅದು ಅಂತಂದ್ರೆ ಬಹಳ ಪ್ರಾಬ್ಲಮ್ ಆಗತ್ತಿತ್ತು. ಸೊ ಇನ್ ಒನ್ ಸಚ್ ರೆಸ್ಟೋರೆಂಟ್ ಐ ಸಾ ಅ ಬೋರ್ಡ್. ಅವರ್ ಆಥರ್ ಸಾ ಅ ಬೋರ್ಡ್ ಸಚ್ ರೆಸ್ಟೋರೆಂಟ್. ವಾಟ್ಸ್ ದ್ಯಾಟ್ ಬೋರ್ಡ್ ಹ್ಯಾವ್? ಡೋಂಟ್ ಸಿಟ್ ಹಿಯರ್ ಫಾರ್ ಅ ಲಾಂಗ್ ಟೈಮ್. ಇಲ್ಲಿ ಭಾಳ ಹೊತ್ತನ ಕೂಡೋ ಅವಶ್ಯಕತೆ ಇಲ್ಲ, ಭಾಳ ಹೊತ್ತನ ಕೂಡಬಾರ್ದು ಅಂಥೇಳಿ ಬರ್ದಿರ್ತೈತೆ ಅಂತ ಆ ಬೋರ್ಡ್ ಒಳಗೆ. ಹೌ ಆಡ್. ಅದು ಭಾಳ ಆಡ್ ಅನ್ನಿಸ್ತೈತಿ. ಯಾಕಂದ್ರೆ ಹೋಗ್ಲೋ ಏನು ವಾಪಸ್ ಬರಲೋ ಅನ್ನುವಂಗೆ ಆಗಿಬಿಡ್ತೈತಿ ಭಾಳ ಹೊತ್ತನ ಕೂಡಬೇಡ ಅಂತಂದ್ರೆ. ಕ್ಯಾನ್ ದೇ ನಾಟ್ ಸೇ ದ ಸೇಮ್ ಥಿಂಗ್ ಇನ್ ಬೆಟರ್ ವರ್ಡ್ಸ್. ಆದರೆ ಅದನ್ನು ಅವ್ರು ಇನ್ನೂ ಉತ್ತಮವಾಗಿ ಬೇರೆ ವರ್ಡ್ಸ್ ಹಾಕಿ ಹೇಳ್ಬೋದಿತ್ತು, ಅದನ್ನ ಪೊಲೈಟಾಗಿನೂ ಬರಿಬೋದಿತ್ತು ಅಂಥೇಳಿ ಕ್ಲಿಫರ್ಡ್ ಮಾರ್ಟಿಸ್ ಹೇಳ್ತಾರೆ. ಆ ವರ್ಡ್ಸ್ ಯಾವುವು ಅಂತಂದ್ರೆ ಲಕ್ಕಿಲಿ ಐ ಸಾ ಇನ್ ಆ್ಯನ್ ಅದರ್ ಪ್ಲೇಸ್ ಅ ಬೋರ್ಡ್. ಇನ್ನೊಂದು ಪ್ರದೇಶದಲ್ಲಿ ನಾನು ಇನ್ನೊಂದು ಬೋರ್ಡನ್ನು ನೋಡಿದೆ. ಅಲ್ಲಿ ಏನು ಬರೆದಿದ್ರು ಅಂತಂದ್ರೆ ಪ್ಲೀಸ್ ಮೇಕ್ ರೂಮ್ ಫಾರ್ ವೇಟಿಂಗ್ ಕಸ್ಟಮರ್ಸ್. ಇನ್ ಎಟ್ ಅನದರ್ ಪ್ಲೇಸ್ ಐ ಸಾ ನೋಟಿಸ್ ವಿಚ್ ರೀಡ್ ಕೈಂಡ್ಲಿ ಮೇಕ್ ರೂಮ್ ಫಾರ್ ವೇಟಿಂಗ್ ಫ್ರೆಂಡ್ಸ್. ಈ ರೀತಿಯಾಗಿ ನಾವು ಹೇಳ್ಬೋದಲ್ಲ. ಭಾಳ ಹೊತ್ತನ ಕೂಡಬೇಡ್ರಿ ಅನ್ನೋದಕ್ಕಿಂತ ಇನ್ನೊಬ್ರು ಬಂದು ನಿಂತಾರ ಅವ್ರಿಗೆ ಜಾಗ ಮಾಡಿ ಕೊಡ್ರಿ ಅಂಥೇಳಿ ನಾವು ಪೊಲೈಟ್ ಒಳಗೆ ಹೇಳಿದ್ವಿ ಅಂತಂದ್ರೆ ಕಸ್ಟಮರಿಗೂ ಪ್ರೀತಿ ಉಳಿತೈತಿ. ದೆನ್ ಇನ್ನೊಮ್ಮೆ ಅವರು ಬರಾಕೂ ಮನಸ್ಸು ಮಾಡ್ತಾರೆ. ಅದು ಬಿಟ್ಟು ನೀವು ಭಾಳ ಹೊತ್ತನ ಕೂಡಬೇಡ್ರಿ ಅಂತಂದ್ರೆ ಅದು ಆಡ್ ಆಗ್ತೈತಿ ಅಂಥೇಳಿ ಕ್ಲಿಫರ್ಡ್ ಮಾರ್ಟಿಸ್ ಹೇಳ್ತಾರೆ. ಐ ಸಾ ಇನ್ ಅನದರ್ ಪ್ಲೇಸ್. ಇನ್ನೊಂದು ಪ್ಲೇಸ್ ಒಳಗೆ ಬೋರ್ಡ್ ನೋಡಿದಾಗ ಅಲ್ಲೇನು ಬರ್ದಿತ್ತು, ಪ್ಲೀಸ್ ಮೇಕ್ ರೂಮ್ ಫಾರ್ ವೇಟಿಂಗ್ ಕಸ್ಟಮರ್ಸ್. ಅಲ್ಲಿ ಗಿರಾಕಿಗಳು ವೇಟ್ ಮಾಡ್ತಿದ್ದಾರೆ, ನೀವು ಜಲ್ದಿ ಮುಗಿಸ್ಕೊಂಡು ಹೋಗ್ರಿ, ಅವ್ರಿಗೂ ಜಾಗ ಮಾಡಿ ಕೊಡ್ರಿ. ಇನ್ ಎಟ್ ಅನದರ್ ಪ್ಲೇಸ್ ಐ ಸಾ ನೋಟಿಸ್. ಇನ್ ಎಟ್ ಅನದರ್ ಪ್ಲೇಸ್ ಹಿ ಸಾ ನೋಟಿಸ್ ವಿಚ್ ರೀಡ್ ಕೈಂಡ್ಲಿ ಮೇಕ್ ರೂಮ್ ಫಾರ್ ವೇಟಿಂಗ್ ಫ್ರೆಂಡ್ಸ್. ನಿಮ್ಮ ಸ್ನೇಹಿತರು ಅಲ್ಲಿ ಹೊರಗಡೆ ವೇಟ್ ಮಾಡ್ತಿದ್ದಾರೆ, ಆ ವೇಟ್ ಮಾಡುವಂಥವ್ರಿಗೆ ನೀವೇನು ಮಾಡಿರಿ, ರೂಮನ್ನು ವ್ಯವಸ್ಥೆ ಮಾಡಿಕೊಡ್ರಿ, ನಿಮ್ಮ ಕೆಲಸವನ್ನು ಆದಷ್ಟು ಬೇಗ ಮುಗಿಸ್ಕೊಡ್ರಿ ಅಂಥೇಳಿ ಬರೆದಿತ್ತು ಅಂಥೇಳಿ ಕ್ಲಿಫರ್ಡ್ ಮಾರ್ಟಿಸ್ ಹೇಳ್ತಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದೀಸ್ ಪ್ಯಾರಾಗ್ರಾಫ್ಸ್ ವೆರಿ ವೆಲ್. ಸೊ you also amplify his suggestions in your life. Thank you.